ನಮಸ್ಕಾರ ಸ್ನೇಹಿತರೆ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ, ನೀವು ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಮೀಶೋ ಆಗಲಿ, ಅಮೆಝಾನ್ ಆಗಲಿ, ಫ್ಲಿಪ್ಕಾರ್ಟ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಅಫಿಲಿಯೇಟ್ ಪ್ರೋಗ್ರಾಮ್ ಮೂಲಕ ಹಣ ಸಂಪಾದನೆ ಏನಾದರೂ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಏಕೆಂದರೆ ಬಹಳಷ್ಟು ಜನರಿಗೆ ಒಂದು ಅನುಮಾನ ಇರುತ್ತೆ. ಅದೇನೆಂದರೆ ನಾವು ಯೂಟ್ಯೂಬ್ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಫಿಲಿಯೇಟ್ ಲಿಂಕ್ ಹಾಕ್ಬೋದಾ? ಹಾಗೆ ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಒಬ್ಬರು ಕಮೆಂಟ್ ಮಾಡಿ ಈ ಪ್ರಶ್ನೆ ಕೇಳಿದ್ದಾರೆ. ಅವ್ರು ಕೇಳಿರೋ ಪ್ರಶ್ನೆ ಏನು ಅಂದರೆ, ಸರ್ ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಮೀಶೋ ಪ್ರಾಡಕ್ಟ್ಸ್ ರಿವ್ಯೂ ಮಾಡ್ತಾಯಿದ್ದೀನಿ, ಹಾಗಾಗಿ ಅಫಿಲಿಯೇಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ಬೋದಾ? ಲಿಂಕ್ ಹಾಕಿದರೆ ಸ್ಟ್ರೈಕ್ ಬರುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ, ಅದು ನಿಜಾನ? ಹಾಗೆ ಕಮೆಂಟ್ನಲ್ಲಿ ಲಿಂಕ್ ಹಾಕ್ಬೋದಾ? ಪಿನ್ ಕಮೆಂಟ್ನಲ್ಲಿ ಲಿಂಕ್ ಹಾಕ್ಬೋದಾ? ವಿಡಿಯೋದಲ್ಲೇ ಲಿಂಕ್ ತೋರಿಸ್ಬೋದಾ? ಮತ್ತೊಂದು ಕಡೆ ಅಫಿಲಿಯೇಟ್ ಲಿಂಕ್ ಹಾಕಿದರೆ ಯೂಟ್ಯೂಬ್ ಚಾನಲ್ಗೆ ಸ್ಟ್ರೈಕ್ ಬರುತ್ತಾ? ಅಥವಾ ಅಫಿಲಿಯೇಟ್ ಲಿಂಕ್ಗಳಿಂದ ಮಾನಿಟೈಸೇಷನ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇಂಥ ಪ್ರಶ್ನೆಗಳು ಬಹಳಷ್ಟು ಜನ ಕೇಳ್ತಾರೆ. ಸೊ ಇವತ್ತು ಈ ವಿಷಯದ ಬಗ್ಗೆ ಯೂಟ್ಯೂಬ್ನ ಆಫೀಸಿಯಲ್ ಪಾಲಿಸೀಸ್ ಆಧಾರದಲ್ಲಿ ತುಂಬ ಸರಳವಾಗಿ ಒಂದೊಂದಾಗಿ ನಿಮಗೆ ವಿವರಿಸ್ತೇನೆ. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ಆದರೆ ಈ ವಿಷಯ ಸಂಪೂರ್ಣವಾಗಿ ತಿಳಿದುಕೊಳ್ಳೋದು ತುಂಬ ಅವಶ್ಯ. ಇಲ್ಲ ಅಂದರೆ ಚಾನಲ್ ಸಮಸ್ಯೆ ಆಗುತ್ತೆ, ಮತ್ತು ಚಾನಲ್ ಮಾನಿಟೈಸ್ ಇದ್ದರೆ ಡಿಮಾನಿಟೈಸ್ ಆಗೋ ರಿಸ್ಕ್ ಕೂಡ ಇರುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕಂಪ್ಲೀಟ್ ವಿಡಿಯೋ ನೋಡಿಕೊಂಡು ಇದನ್ನು ಅರ್ಥ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಅಫಿಲಿಯೇಟ್ ಲಿಂಕ್ ಹಾಕಬಹುದಾ? ಹೌದು, ಸಾಮಾನ್ಯವಾಗಿ ಅಫಿಲಿಯೇಟ್ ಲಿಂಕ್ ಹಾಕುವುದು ಯೂಟ್ಯೂಬ್ ನಿಷೇಧಿಸಿಲ್ಲ ಸ್ನೇಹಿತರೆ. ಅಂದರೆ ನೀವು ಒಂದು ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನೀವು ಒಂದು ಮೈಕ್ ರಿವ್ಯೂ ಮಾಡಿದ್ದೀರಿ, ಆ ಮೈಕ್ನ ಅಮೆಝಾನ್ ಅಫಿಲಿಯೇಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀರಿ. ಯಾರಾದರೂ ನಿಮ್ಮ ಲಿಂಕ್ ಮೂಲಕ ಹೋಗಿ ಆ ಪ್ರಾಡಕ್ಟ್ ಖರೀದಿಸಿದರೆ ನಿಮಗೆ ಕಮಿಷನ್ ಬರುತ್ತೆ. ಇಂಥ ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಯೂಟ್ಯೂಬ್ನಲ್ಲಿ ಮಾಡ್ಬೋದು. ಯೂಟ್ಯೂಬ್ ಸಹ ತನ್ನ ಯೂಟ್ಯೂಬ್ ಶಾಪಿಂಗ್ ಅಫಿಲಿಯೇಟ್ ಪ್ರೋಗ್ರಾಮ್ ಮೂಲಕ ಎಲಿಜಿಬಲ್ ಕ್ರಿಯೇಟರ್ಸ್ಗೆ ಪ್ರಾಡಕ್ಟ್ಸ್ ಪ್ರಮೋಟ್ ಮಾಡಿ ಕಮಿಷನ್ ಗಳಿಸುವ ಅವಕಾಶವನ್ನು ನೀಡ್ತಿದೆ ಸ್ನೇಹಿತರೆ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ಅಫಿಲಿಯೇಟ್ ಲಿಂಕ್ ಹಾಕ್ಬೋದು ಅಂದರೆ ಯಾವ ಲಿಂಕ್ ಬೇಕಾದರೂ ಹಾಕ್ಬೋದು ಅಂತಲ್ಲ. ಇಲ್ಲಿಯೇ ಹಲವರು ತಪ್ಪು ಮಾಡ್ತಾರೆ ಸ್ನೇಹಿತರೆ. ಇದನ್ನು ನಾವು ಸರಿಯಾಗಿ ತಿಳ್ಕೊಂಡು ಕೆಲಸ ಮಾಡೋದಿದೆ. ಹಾಗಾದರೆ ಯಾವ ರೀತಿ ಅಫಿಲಿಯೇಟ್ ಲಿಂಕ್ ಹಾಕ್ಬೋದು? ಒಂದು ಸರಳ ಉದಾಹರಣೆ ತೆಗೆದುಕೊಳ್ಳೋಣ ಸ್ನೇಹಿತರೆ. ನೀವು ಬೆಸ್ಟ್ ವೈರ್ಲೆಸ್ ಮೈಕ್ ಅಂಡರ್ 5000 ಅಂತ ಒಂದು ವಿಡಿಯೋ ಮಾಡಿದ್ದೀರಿ. ಆ ವಿಡಿಯೋದಲ್ಲಿ ನೀವು 3 ಮೈಕ್ ತೋರಿಸಿದ್ದೀರಿ. ಆಗ ಡಿಸ್ಕ್ರಿಪ್ಷನ್ನಲ್ಲಿ ಸ್ನೇಹಿತರೆ ಮೈಕ್ 1 ಬೈ ಲಿಂಕ್, ಮೈಕ್ 2 ಬೈ ಲಿಂಕ್, ಮೈಕ್ 3 ಬೈ ಲಿಂಕ್ ಅಂತ ನೀವು ರಿಲಿವೆಂಟ್ ಅಫಿಲಿಯೇಟ್ ಲಿಂಕ್ಸ್ ಕೊಡ್ಬೋದು. ಇದು ಒಳ್ಳೆಯ ವಿಧಾನ. ಏಕೆಂದರೆ ನೀವು ವಿಡಿಯೋದಲ್ಲಿ ಮಾತನಾಡಿರೋ ಪ್ರಾಡಕ್ಟ್ ಲಿಂಕ್ ಕೊಡ್ತಿದ್ದೀರಿ. ಯೂಟ್ಯೂಬ್ ಶಾಪಿಂಗ್ನ ಪ್ರಾಡಕ್ಟ್ ಟ್ಯಾಗಿಂಗ್ ಗೈಡ್ಲೈನ್ಸ್ ಕೂಡ ಕಂಟೆಂಟ್ಗೆ ಸಂಬಂಧಿಸಿದ ಪ್ರಾಡಕ್ಟಸನ್ನೇ ಟ್ಯಾಗ್ ಮಾಡಬೇಕು ಅಂತ ವ್ಯೂವರ್ಸ್ಗೆ ಮಿಸ್ಲೀಡಿಂಗ್ ಆಗಬಾರ್ದು ಅಂತ ಹೇಳುತ್ತೆ. ಸೊ ಸಂಬಂಧವಿಲ್ಲದ ಪ್ರಾಡಕ್ಟ್ಗಳನ್ನು ಅತಿಯಾಗಿ ಟ್ಯಾಗ್ ಮಾಡೋದು ಸ್ಪ್ಯಾಮ್ ಆಗ್ಬೋದು. ಅಂದರೆ ಒಂದು ಸರಳ ನಿಯಮ ನೆನಪಿಟ್ಕೊಳ್ಳಿ. ವಿಡಿಯೋದಲ್ಲಿ ಯಾವ ಪ್ರಾಡಕ್ಟ್ ಬಗ್ಗೆ ಮಾತನಾಡ್ತಿರೋ ಅದಕ್ಕೆ ಸಂಬಂಧಿಸಿದ ಲಿಂಕ್ ಕೊಡಿ. ಇಲ್ಲಿ ನೋಡಿ, ನಾನೊಂದು ಮೈಕ್ ತೋರಿಸ್ತಾ ಇದ್ದೀನಿ. ಈ ಮೈಕ್ ಬಗ್ಗೆ ನಾನು ಮಾತಾಡ್ತೀನಿ. ಇದರಲ್ಲಿ ಇದು ಒಂದು ಗ್ರೈನಾರು ಮೈಕ್ ಇದೆ. ಈ ಮೈಕಲ್ಲಿ 2 ರಿಸೀವರ್ಸ್ ಇದೆ. ಒಂದು ರಿಸೀವರ್ ಇದೆ, ಆಮೇಲೆ 2 ಮೈಕ್ ಇದೆ. ಇದು ಡಿಜಿಟಲ್ ಮೈಕ್ ಇದೆ. ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ. ಇದು ಗ್ರೈನಾರು S13 ಮೈಕ್ ಇದೆ ಪ್ರೋ. ಸೊ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಈಗ ನಾನು ಕೂಡ ಇದರ ಬಗ್ಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೀನಿ. ಬೇಕು ಅಂದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇದರಿಂದ ನನಗೆ ಸ್ವಲ್ಪ ಕಮಿಷನ್ ಬರುತ್ತೆ. ಬೇಕು ಅಂದರೆ ನೀವು, ಯಾಕೆಂದರೆ ನಾನು ಯೂಸ್ ಮಾಡ್ತಾ ಇದ್ದೀನಿ, ಒಂದೊಳ್ಳೆ ಮೈಕ್ ಇದೆ, ನಾನು ಯೂಸ್ ಮಾಡಿದ್ದೀನಿ, ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಅಂತ ಹೇಳಿ ನಾನು ಇದನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ. ನೀವು ಬೇಕು ಅಂದರೆ ನೀವು ಕೂಡ ನೋಡ್ಬೋದು. ಸೊ ಈ ರೀತಿ ಮಾಡೋದರಿಂದ ಸಮಸ್ಯೆ ಆಗೋಲ್ಲ. ಇನ್ನು ಡಿಸ್ಕ್ರಿಪ್ಷನ್ನಲ್ಲಿ ಅಫಿಲಿಯೇಟ್ ಲಿಂಕ್ ಹೇಗೆ ಹಾಕಬೇಕು, ಇದು ತುಂಬ ಮುಖ್ಯ. ನೀವು ಡಿಸ್ಕ್ರಿಪ್ಷನ್ನಲ್ಲಿ ಕೇವಲ ಲಿಂಕ್ ಹಾಕೋದಕ್ಕಿಂತ ಮೊದಲು ಒಂದು ಚಿಕ್ಕ ಡಿಸ್ಕ್ಲೋಸರ್ ಕೊಡುವುದು ಉತ್ತಮ ಸ್ನೇಹಿತರೆ. ಉದಾಹರಣೆಗೆ ಅಫಿಲಿಯೇಟ್ ಡಿಸ್ಕ್ಲೋಸರ್. ಈ ವಿಡಿಯೋದಲ್ಲಿರುವ ಕೆಲವು ಲಿಂಕ್ಸ್ ಅಫಿಲಿಯೇಟ್ ಲಿಂಕ್ಸ್ ಆಗಿರ್ಬೋದು. ನೀವು ಈ ಲಿಂಕ್ಸ್ ಮೂಲಕ ಖರೀದಿ ಮಾಡಿದರೆ ನಿಮಗೆ ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ನನಗೆ ಸಣ್ಣ ಕಮಿಷನ್ ಸಿಗಬಹುದು. ಅದರ ಕೆಳಗಡೆ ಮೈ ರಿಕಮೆಂಡೆಡ್ ಪ್ರಾಡಕ್ಟ್ಸ್ ಅಂತ ಬರೆದು ಮೈಕ್ ಬೈ ಹಿಯರ್, ಟ್ರೈಪೋಡ್ ಬೈ ಹಿಯರ್, ಲೈಟ್ ಬೈ ಹಿಯರ್, ಹೀಗೆ ಲಿಂಕ್ಸ್ ಕೊಡ್ಬೋದು. ಆ ಪ್ರಾಡಕ್ಟ್ಸ್ ಇದ್ದಾರೆ. ಇದರಿಂದ ವ್ಯೂವರ್ಸ್ಗೆ ಆ ಲಿಂಕ್ ಅಫಿಲಿಯೇಟ್ ಲಿಂಕ್ ಆಗಿರ್ಬೋದು ಎನ್ನುವುದು ಸ್ಪಷ್ಟವಾಗುತ್ತೆ. ಇದು ವಿಶೇಷವಾಗಿ ಕಮರ್ಷಿಯಲ್ ರಿಲೇಷನ್ಶಿಪ್ ಇರುವ ಸಂದರ್ಭಗಳಲ್ಲಿ ಟ್ರಾನ್ಸ್ಪರೆನ್ಸಿಗಾಗಿ ಸಹಾಯ ಮಾಡುತ್ತೆ. ಇದು ನೆನಪಿಡಿ. ಇನ್ನು ಅಫಿಲಿಯೇಟ್ ಲಿಂಕ್ ಮತ್ತು ಪೇಯ್ಡ್ ಪ್ರಮೋಷನ್ ಒಂದೇನಾ? ಇಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ಅಫಿಲಿಯೇಟ್ ಲಿಂಕ್ ಮತ್ತು ಪೇಯ್ಡ್ ಸ್ಪಾನ್ಸರ್ಶಿಪ್ ಒಂದೇ ವಿಷಯ ಅಲ್ಲ. ಉದಾಹರಣೆಗೆ ನೀವು ಅಮೆಝಾನಲ್ಲಿ ಒಂದು ಪ್ರಾಡಕ್ಟ್ನ ಅಫಿಲಿಯೇಟ್ ಲಿಂಕ್ ಹಾಕಿದ್ದೀರಿ. ಯಾರಾದರೂ ಆ ಲಿಂಕ್ ಮೂಲಕ ಪ್ರಾಡಕ್ಟ್ ಖರೀದಿಸಿದಾಗ ನಿಮಗೆ ಕಮಿಷನ್ ಸಿಗುತ್ತೆ. ಸೊ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್. ಆದರೆ ಒಂದು ಕಂಪನಿ ನಿಮಗೆ ಹಣ ಕೊಟ್ಟು ನಮ್ಮ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರೆ
ಅದು ಪೇಯ್ಡ್ ಪ್ರಮೋಷನ್ ಅಥವಾ ಸ್ಪಾನ್ಸರ್ಶಿಪ್ ಆಗಿರ್ಬೋದು. ಅಥವಾ ಕಂಪನಿ ನಿಮಗೆ ಪ್ರಾಡಕ್ಟನ್ನು ಉಚಿತವಾಗಿ ಕೊಟ್ಟು ಅದರ ಬಗ್ಗೆ ಕಂಟೆಂಟ್ ಮಾಡೋದು ಹೇಳಿದ್ರು ಡಿಸ್ಕ್ಲೋಸರ್ ಆಬ್ಲಿಗೇಷನ್ಸ್ ಬರ್ಬೋದು ಸ್ನೇಹಿತರೆ. ಯೂಟ್ಯೂಬ್ ಪ್ರಕಾರ ಪೇಯ್ಡ್ ಪ್ರಾಡಕ್ಟ್ ಪ್ಲೇಸ್ಮೆಂಟ್ಸು, ಎಂಡೋರ್ಸ್ಮೆಂಟ್ಸು, ಸ್ಪಾನ್ಸರ್ಶಿಪ್ಸು ಅಥವಾ ಕಂಟೆಂಟ್ ಮೇಲೆ ಪ್ರಭಾವ ಬೀರಬಹುದಾದ ಕಮರ್ಷಿಯಲ್ ರಿಲೇಷನ್ಶಿಪ್ ಇದ್ದರೆ ಕ್ರಿಯೇಟರ್ ಅದನ್ನು ಯೂಟ್ಯೂಬ್ಗೆ ಡಿಸ್ಕ್ಲೋಸ್ ಮಾಡಬೇಕು. ಅಂಥ ಸಂದರ್ಭದಲ್ಲಿ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಕಂಟೆಂಟ್ಗೆ ಹೋಗಿ ವಿಡಿಯೋ ಕ್ಲಿಕ್ ಮಾಡಿ, ಅಲ್ಲಿ 3 ಆಪ್ಷನ್ಸ್ನಲ್ಲಿ ಪೇಯ್ಡ್ ಪ್ರಮೋಷನ್ ಎಂಬ ಡಿಕ್ಲರೇಷನ್ ಆಪ್ಷನ್ ಚೆಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆ, ಈಗ ಡಿಸ್ಕ್ರಿಪ್ಷನ್ನಲ್ಲಿ ಯಾವ ಲಿಂಕ್ಸ್ ಹಾಕಬಾರ್ದು. ಇಲ್ಲಿ ಮಾತ್ರ ನೀವು ತುಂಬ ಜಾಗರೂಕರಾಗಬೇಕು ಸ್ನೇಹಿತರೆ. ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿದ್ದೀರಿ ಅಂತ ಹೇಳಿಕೊಂಡು ಯಾವುದೇ ವೆಬ್ಸೈಟ್ ಲಿಂಕ್ಗಳನ್ನು ಕೊಡೋ ಹಾಗಿಲ್ಲ. ಉದಾಹರಣೆಗೆ ಇಲ್ಲೀಗಲ್ ಪ್ರಾಡಕ್ಟ್ಸು ಅಥವಾ ಸರ್ವಿಸಸ್ಸು, ಫ್ರಾಡ್ಲೆಂಟು ಅಥವಾ ಮಿಸ್ಲೀಡಿಂಗ್ ಬಿಸ್ನೆಸ್ಸು, ಫಿಶಿಂಗು, ಹ್ಯಾಕಿಂಗು, ಸ್ಪೈವೇರು, ಅನುಮತಿ ಇಲ್ಲದ ಗ್ಯಾಮ್ಲಿಂಗು, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ರೆಗ್ಯುಲೇಟೆಡ್ ಮೆಡಿಸಿನ್ಸು ಮಾರಾಟ ಮಾಡುವ ವೆಬ್ಸೈಟ್ಸು, ಕೌಂಟರ್ಫಿಟ್ ಅಥವಾ ಮೋಸಕ್ಕೆ ಸಂಬಂಧಿಸಿದ ವೆಬ್ಸೈಟ್ಸು ಮುಂತಾದವುಗಳನ್ನು ಪ್ರಮೋಟ್ ಮಾಡುವುದರಿಂದ ಯೂಟ್ಯೂಬ್ ಪಾಲಿಸಿ ಸಮಸ್ಯೆ ಉಂಟಾಗ್ಬೋದು. ಯೂಟ್ಯೂಬ್ನ ಪೇಯ್ಡ್ ಪ್ರಮೋಷನ್ ಪಾಲಿಸಿಯಲ್ಲಿ ಇಂತಹ ಪ್ರೊಹಿಬಿಟೆಡ್ ಕ್ಯಾಟಗರೀಸ್ ಸ್ಪಷ್ಟವಾಗಿ ನೀಡಲಾಗಿದೆ. ಈ ನಿಯಮಗಳು ವಿಡಿಯೋ ಮಾತ್ರವಲ್ಲದೆ ಡಿಸ್ಕ್ರಿಪ್ಷನ್ಸು, ಕಮೆಂಟ್ಸು, ಶಾರ್ಟ್ಸು ಮತ್ತು ಯೂಟ್ಯೂಬ್ನ ಇತರ ಫೀಚರ್ಸ್ಗೂ ಅನ್ವಯಿಸ್ತದೆ, ನೆನಪಿಡಿ. ಹಾಗಾಗಿ ಒಂದು ಮುಖ್ಯ ನಿಯಮ, ಅಫಿಲಿಯೇಟ್ ಕಮಿಷನ್ ಬರುತ್ತೆ ಅಂತ ಯಾವುದೇ ವೆಬ್ಸೈಟ್ ಲಿಂಕ್ಗಳನ್ನು ಹಾಕಬೇಡಿ. ಮೊದಲು ಆ ವೆಬ್ಸೈಟ್ ಲೆಜಿಟಿಮೇಟ್ ಆಗಿದೆಯಾ, ಟ್ರಸ್ಟ್ ವರ್ತಿ ಆಗಿದೆಯಾ, ಯೂಟ್ಯೂಬ್ ಪಾಲಿಸೀಸ್ಗೆ ವಿರುದ್ಧವಾಗಿದೆಯಾ ಅದನ್ನು ಮೊದಲು ಪರಿಶೀಲಿಸಿ ಸ್ನೇಹಿತರೆ. ಇನ್ನು ಡಿಸ್ಕ್ರಿಪ್ಷನ್ನಲ್ಲಿ 20-30 ಅಫಿಲಿಯೇಟ್ ಲಿಂಕ್ಸ್ ಹಾಕ್ಬೋದಾ? ಇದು ಮತ್ತೊಂದು ದೊಡ್ಡ ತಪ್ಪು. ಒಂದು ವಿಡಿಯೋ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ಅಮೆಝಾನ್ ಲಿಂಕು 1, 2, 3, 4 ಅಷ್ಟೇ ಅಲ್ಲ, 20, 30, 50, 100 ಪ್ರಾಡಕ್ಟ್ಸ್ಗಳ ಲಿಂಕ್ಸ್ ಹಾಕಿ ಯಾವ ಪ್ರಾಡಕ್ಟು ವಿಡಿಯೋದಲ್ಲಿ ಸಂಬಂಧವಿಲ್ಲದಿದ್ದರೆ ಇದು ಒಳ್ಳೆಯ ಪ್ರಾಕ್ಟೀಸ್ ಅಲ್ಲ. ಯೂಟ್ಯೂಬ್ನ ಎಕ್ಸ್ಟರ್ನಲ್ ಲಿಂಕ್ಸ್ ಪಾಲಿಸಿ ಪ್ರಕಾರ ಅಫಿಲಿಯೇಟ್ ಕಂಟೆಂಟನ್ನು ಅತಿಯಾಗಿ ಪೋಸ್ಟ್ ಮಾಡುವ ಡೆಡಿಕೇಟೆಡ್ ಅಕೌಂಟ್ ಸ್ಪ್ಯಾನ್ ಪಾಲಿಸಿ ಅಡಿಯಲ್ಲಿ ಸಮಸ್ಯೆಗೆ ಒಳಗಾಗ್ಬೋದು ಸ್ನೇಹಿತರೆ. ಹಾಗಾಗಿ ರೆಲಿವೆಂಟ್ ಲಿಂಕ್ಸ್ ಮಾತ್ರ, ಯೂಸ್ಫುಲ್ ಲಿಂಕ್ಸ್ ಮಾತ್ರ, ವ್ಯೂವರ್ಸ್ಗೆ ನಿಜವಾಗಿಯೂ ಸಹಾಯ ಮಾಡುವ ಲಿಂಕ್ಸ್ ಮಾತ್ರ ವಿಡಿಯೋದಲ್ಲಿ ಹಾಕಬೇಕು, ಡಿಸ್ಕ್ರಿಪ್ಷನ್ನಲ್ಲಿ ಹಾಕಬೇಕು. ಇನ್ನು ಕಮೆಂಟ್ನಲ್ಲಿ ಅಫಿಲಿಯೇಟ್ ಲಿಂಕ್ ಹಾಕಬಹುದಾ? ಇಲ್ಲಿ ಕೂಡ ಕಂಟೆಕ್ಸ್ಟ್ ಬಹಳ ಮುಖ್ಯ. ನೀವು ನಿಮ್ಮದೇ ವಿಡಿಯೋದಲ್ಲಿ ಪ್ರಾಡಕ್ಟ್ ಬಗ್ಗೆ ಮಾತನಾಡಿದ್ದೀರಿ, ವೀವರ್ಗೆ ಪ್ರಾಡಕ್ಟ್ ಲಿಂಕ್ ಬೇಕು, ಆಗ ರಿಲಿವೆಂಟ್ ಇನ್ಫಾರ್ಮೇಷನ್ ಆಗಿ ಲಿಂಕ್ ನೀವು ಕೊಡಬಹುದು ಸ್ನೇಹಿತರೆ. ಆದರೆ ಎಲ್ಲ ವಿಡಿಯೋಗಳಲ್ಲೂ ಒಂದೇ ಅಫಿಲಿಯೇಟ್ ಲಿಂಕನ್ನು ಹಾಕಿದರೆ ಸ್ಪ್ಯಾಮ್ ಆಗುತ್ತೆ. ಉದಾಹರಣೆಗೆ ನೀವು ಪ್ರತಿಯೊಂದು ವಿಡಿಯೋದ ಕಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ಅಲ್ಲಿ ಸ್ನೇಹಿತರೆ ಬೈ ದಿಸ್ ಪ್ರಾಡಕ್ಟ್ ಹಿಯರ್ ಅಂತ ಒಂದೇ ಅಫಿಲಿಯೇಟ್ ಲಿಂಕನ್ನು ಮತ್ತೆ ಮತ್ತೆ ಹಾಕ್ತಿದ್ರೆ ಅದು ಸ್ಪ್ಯಾಮಿ ಬಿಹೇವಿಯರ್ ಆಗ್ಬೋದು ಸ್ನೇಹಿತರೆ. ವಿಶೇಷವಾಗಿ ಕಂಟೆಂಟ್ಗೆ ಸಂಬಂಧವಿಲ್ಲದ ಲಿಂಕ್ಸ್, ಮಿಸ್ಲೀಡಿಂಗ್ ಲಿಂಕ್ಸ್ ಅಥವಾ ವೀವರ್ಸನ್ನು ಬೇರೆ ಹಾರ್ಮ್ಫುಲ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಮಾಡುವ ಲಿಂಕ್ಸ್ ಇನ್ನೂ ಹೆಚ್ಚು ಅಪಾಯಕಾರಿ ಆಗಿರುತ್ತೆ. ಯೂಟ್ಯೂಬ್ ತನ್ನ ಪೇಯ್ಡ್ ಪ್ರಮೋಷನ್ ಪಾಲಿಸಿಯನ್ನು ವೀಡಿಯೋಸ್ ಮಾತ್ರವಲ್ಲದೆ ಡಿಸ್ಕ್ರಿಪ್ಷನ್ಸು, ಕಮೆಂಟ್ಸು, ಲೈವ್ ಸ್ಟ್ರೀಮ್ಸು, ಶಾರ್ಟ್ಸು ಮತ್ತು ಇತರ ಯೂಟ್ಯೂಬ್ ಫೀಚರ್ಸ್ಗೂ ಅನ್ವಯಿಸ್ತದೆ ಅಂತ ಹೇಳುತ್ತೆ. ಹಾಗಾಗಿ ಕಮೆಂಟ್ಗೂ ಇದೇ ನಿಯಮ, ಸ್ಪ್ಯಾಮ್ ಮಾಡಬೇಡಿ, ಮಿಸ್ಲೀಡಿಂಗ್ ಲಿಂಕ್ಸ್ಗಳನ್ನು ಹಾಕಬೇಡಿ ಸ್ನೇಹಿತರೆ. ಇನ್ನು ಪಿನ್ ಕಮೆಂಟ್ಸ್ನಲ್ಲಿ ಅಫಿಲಿಯೇಟ್ ಲಿಂಕ್ ಹಾಕ್ಬೋದಾ? ಎಸ್, ಹಾಕ್ಬೋದು. ನಿಮ್ಮ ಪ್ರಾಡಕ್ಟ್ ರಿಲೇಟೆಡ್ ವಿಡಿಯೋ ಆಗಿದ್ದರೆ ಪಿನ್ ಕಮೆಂಟನ್ನು ಲಿಂಕ್ ಹಾಕಲು ನೀವು ಬಳಸ್ಬೋದು. ಉದಾಹರಣೆಗೆ ನೀವು ಮೈಕ್ ಬಗ್ಗೆ ರಿವ್ಯೂ ಮಾಡಿದ್ದೀರಿ, ನಿಮ್ಮ ಪಿನ್ ಕಮೆಂಟ್ನಲ್ಲಿ ಈ ವಿಡಿಯೋದಲ್ಲಿ ನಾನು ಬಳಸಿದ ಮೈಕ್ ಲಿಂಕ್ ಇಲ್ಲಿದೆ, ಕೆಳಗಡೆ ಇದು ಅಫಿಲಿಯೇಟ್ ಲಿಂಕ್ ಆಗಿರ್ಬೋದು, ಈ ಲಿಂಕ್ ಮೂಲಕ ಖರೀದಿ ಮಾಡಿದರೆ ನನಗೆ ಒಂದು ಚಿಕ್ಕ ಕಮಿಷನ್ ಸಿಗ್ಬೋದು, ಅದರ ಕೆಳಗಡೆ ನೀವು ಲಿಂಕ್ ಕೊಡ್ಬೋದು. ಇದು ವ್ಯೂವರ್ಸ್ ಕ್ಲಿಯರ್ ಆಗಿರುತ್ತೆ. ಆದರೆ ಪ್ರತಿಯೊಂದು ವಿಡಿಯೋದಲ್ಲೂ ಒಂದೇ ಅಫಿಲಿಯೇಟ್ ಲಿಂಕನ್ನು ಅನ್ರಿಲೇಟೆಡ್ ಆಗಿ ಪಿನ್ ಮಾಡೋದು ಒಳ್ಳೆಯ ಪ್ರಾಕ್ಟೀಸ್ ಅಲ್ಲ. ಉದಾಹರಣೆಗೆ ನೀವು ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತ ವಿಡಿಯೋ ಮಾಡಿದ್ದೀರಿ, ಅದಕ್ಕೆ ಸಂಬಂಧವಿಲ್ಲದ ಒಂದು ಪ್ರಾಡಕ್ಟ್ ರ್ಯಾಂಡಮ್ ಆಗಿ ಅಫಿಲಿಯೇಟ್ ಲಿಂಕನ್ನು ಪಿನ್ ಕಮೆಂಟ್ನಲ್ಲಿ ಹಾಕೋದ್ರಿಂದ ವ್ಯೂವರ್ಸ್ಗೆ ವ್ಯಾಲ್ಯೂ ಸಿಗೋದಿಲ್ಲ ಸ್ನೇಹಿತರೆ. ಆದ್ದರಿಂದ ವಿಡಿಯೋ ಟಾಪಿಕ್ಕು, ಪ್ರಾಡಕ್ಟು, ಲಿಂಕು ಈ 3 ಸಂಬಂಧ ಹೊಂದಿರಬೇಕು, ಇದು ನೆನಪಿಡಿ. ಇನ್ನು ವಿಡಿಯೋದಲ್ಲಿ ಅಫಿಲಿಯೇಟ್ ಲಿಂಕ್ ಹೇಳ್ಬೋದಾ? ಹೌದು, ನೀವು ಹೇಗೆ ಹೇಳ್ಬೋದು ಸ್ನೇಹಿತರೆ. ವಿಡಿಯೋದಲ್ಲಿ ನಾನು ಬಳಸಿದ ಮೈಕ್ರೋಫೋನ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ, ಬೇಕಿದ್ದರೆ ಅಲ್ಲಿ ಹೋಗಿ ನೋಡ್ಬೋದು. ಸೊ ಇದು ಸಾಮಾನ್ಯವಾಗಿ ಸರಳವಾದ ಕಾಲ್ ಟು ಆ್ಯಕ್ಷನ್ ಆಗಿರುತ್ತೆ. ಆದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ಖರೀದಿ ಮಾಡಿ, ಇಲ್ಲದಿದ್ದರೆ ಆಫರ್ ಮುಗಿದು ಹೋಗುತ್ತೆ ಅಂತ ಸುಳ್ಳು ಅರ್ಜೆನ್ಸಿ ಸೃಷ್ಟಿಸೋದು ತಪ್ಪು. ನಿಜವಾಗಿಯೂ ಆಫರ್ ಇದ್ದರೆ ಮಾತ್ರ ಆಫರ್ ಇದೆ ಅಂತ ಹೇಳಿ, ಇಲ್ಲದಿದ್ದರೆ ವೀವರ್ಸನ್ನು ಮಿಸ್ಲೀಡ್ ಮಾಡಬೇಡಿ ಸ್ನೇಹಿತರೆ. ಹಾಗೆ ಈಗ ಅಫಿಲಿಯೇಟ್ ಲಿಂಕನ್ನು ಶಾರ್ಟ್ ಲಿಂಕ್ ಆಗಿ ಮಾಡ್ಬೋದಾ?
ಇಲ್ಲಿ ಕೂಡ ಜಾಗರೂಕರಾಗಬೇಕು. ನಿಮ್ಮ ಲಿಂಕ್ ತುಂಬ ಉದ್ದವಾಗಿದೆ ಅಂತ ಲಿಂಕ್ ಶಾರ್ಟ್ನ ಬಳಸ್ಬೋದು ಅಂದ್ಕೊಳ್ಬೋದು. ಆದರೆ ವ್ಯೂವರ್ಸ್ಗೆ ಲಿಂಕ್ ಎಲ್ಲಿಗೆ ಕರೆದೊಯ್ಯುತ್ತೆ ಅನ್ನೋದು ಅರ್ಥವಾಗದಂತೆ ಮಾಡಿ ಬೇರೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಮಾಡೋದು, ಮಿಸ್ಲೀಡಿಂಗ್ ರೀಡೈರೆಕ್ಟ್ ಮಾಡೋದು ಅಥವಾ ಸಸ್ಪಿಷಿಯಸ್ ಡೆಸ್ಟಿನೇಷನ್ಗೆ ಕಳುಹಿಸುವುದು ಸಮಸ್ಯೆ ಆಗ್ಬೋದು ಸ್ನೇಹಿತರೆ. ಆದ್ದರಿಂದ ಸಾಧ್ಯವಾದಷ್ಟು ಆಫಿಷಿಯಲ್ ಅಫಿಲಿಯೇಟ್ URL ಅಥವಾ ನಂಬಿಕೆಗೆ ಪಾತ್ರವಾದ ಅಫಿಲಿಯೇಟ್ ಪ್ಲ್ಯಾಟ್ಫಾರ್ಮ್ಸ್ನ URL ಬಳಸೋದು ಉತ್ತಮ. ನೀವು ಕೊಟ್ಟಿರುವ ಆ ಒಂದು ಲಿಂಕ್ ಎಲ್ಲಿ ಕರೆದೊಯ್ಯುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, ಇದು ನೆನಪಿಡಿ. ಇನ್ನು ಕ್ಲಿಕ್ ಹಿಯರ್ ಅಂತ ಮಾತ್ರ ಹಾಕಬಹುದಾ? ಸೊ ಇಲ್ಲಿ ಹಾಗೆ ಹಾಕೋದಕ್ಕಿಂತ ಸ್ನೇಹಿತರೆ ಕ್ಲಿಯರ್ ಆಗಿ ಬರೆಯೋದು ಉತ್ತಮ. ಉದಾಹರಣೆಗೆ ಸ್ನೇಹಿತರೆ ತಪ್ಪು ವಿಧಾನ ಏನು ಅಂದರೆ ಕ್ಲಿಕ್ ಹಿಯರ್ ಅದರ ಕೆಳಗೆ ಒಂದು ಅನ್ನೋನ್ ಲಿಂಕ್ ಹಾಕೋದು. ಇದಕ್ಕಿಂತ ಬೆಟರ್ ಆಪ್ಷನ್ ಏನು ಅಂದರೆ ಅಮೆಝಾನಲ್ಲಿ ಮೈಕ್ರೋಫೋನ್ ನೋಡಲು ಇಲ್ಲಿ ಕ್ಲಿಕ್ ಮಾಡಿ ಅಥವಾ ನಾನು ಬಳಸಿದ ಮೈಕ್ರೋಫೋನ್ ಬೈ ಲಿಂಕ್ ಅಂತ ಬರೆಯೋದು ವ್ಯೂವರ್ಸ್ಗೆ ಹೆಚ್ಚು ಕ್ಲಿಯರ್ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಲಿಂಕ್ನ ಡೆಸ್ಟಿನೇಷನ್ ಬಗ್ಗೆ ಸಾಧ್ಯವಾದಷ್ಟು ಸ್ಪಷ್ಟವಾಗಿರಿ. ಇನ್ನೊಂದು ದೊಡ್ಡ ತಪ್ಪು ಫೇಕ್ ಅಫಿಲಿಯೇಟ್ ಲಿಂಕ್ ಸ್ನೇಹಿತರೆ. ಕೆಲವರು ಏನು ಮಾಡ್ತಾರೆ ಅಂದರೆ 50,000 ಫ್ರೀ ಪಡೆಯಿರಿ, ಫ್ರೀ ಐಫೋನ್ ಪಡೆಯಿರಿ, ಯೂಟ್ಯೂಬ್ ಮಾನಿಟೈಸೇಷನ್ ತಕ್ಷಣ ಪಡೆಯಿರಿ, ಫ್ರೀ ಸಬ್ಸ್ಕ್ರೈಬರ್ಸ್ ಹೀಗೆ ಹೇಳಿ ಅಫಿಲಿಯೇಟ್ ಲಿಂಕ್ ಅಥವಾ ರೆಫರಲ್ ಲಿಂಕ್ ಹಾಕ್ತಾರೆ. ಆದರೆ ಲಿಂಕ್ ತೆರೆದ ಮೇಲೆ ಬೇರೆ ವೆಬ್ಸೈಟ್ಸ್ಗೆ ಹೋಗುತ್ತೆ. ಇಂತಹ ಮಿಸ್ಲೀಡಿಂಗ್ ಟ್ಯಾಕ್ಟಿಕ್ಸ್ ಬಳಸಬೇಡಿ ಸ್ನೇಹಿತರೆ. ಯೂಟ್ಯೂಬ್ ಪಾಲಿಸೀಸ್ ಡಿಸೆಪ್ಟಿವ್ ಅಥವಾ ಫ್ರಾಡ್ಲೆಂಟ್ ಪ್ರಮೋಷನ್ಸ್ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಸ್ನೇಹಿತರೆ. ಪೇಯ್ಡ್ ಪ್ರಮೋಷನ್ ಪಾಲಿಸೀಸ್ನಲ್ಲಿ ಫ್ರಾಡ್ಲೆಂಟ್ ಅಥವಾ ಮಿಸ್ಲೀಡಿಂಗ್ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡುವುದನ್ನು ಯೂಟ್ಯೂಬ್ ಅನುಮತಿಸೋದಿಲ್ಲ ಅಂತ ಯೂಟ್ಯೂಬ್ ಹೇಳುತ್ತೆ ಸ್ನೇಹಿತರೆ, ಇದು ನೀವು ನೆನ್ಪಿಡಬೇಕು. ಇನ್ನು ಅಫಿಲಿಯೇಟ್ ಲಿಂಕ್ ಹಾಕಿದರೆ ಮಾನಿಟೈಸೇಷನ್ಗೆ ಏನಾದರೂ ಸಮಸ್ಯೆ ಆಗುತ್ತಾ? ಇದು ತುಂಬ ಜನರಿಗೆ ಡೌಟ್ ಇರುತ್ತೆ, ಇದು ಕೂಡ ಡೌಟ್ ಇರುತ್ತೆ. ನೋಡಿ, ಅಫಿಲಿಯೇಟ್ ಲಿಂಕ್ ಇದೆ ಅನ್ನೋ ಮಾತ್ರಕ್ಕೆ ಮಾನಿಟೈಸೇಷನ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಲು ಸಾಧ್ಯ ಇಲ್ಲ ಸ್ನೇಹಿತರೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮತ್ತು ಯೂಟ್ಯೂಬ್ ಮಾನಿಟೈಸೇಷನ್ ಎರಡೂ ಒಂದೇ ಸಮಯದಲ್ಲಿ ಆ್ಯಕ್ಟಿವ್ ಇರ್ಬೋದು. ಆದರೆ ನಿಮ್ಮ ಚಾನಲ್ ಮುಖ್ಯ ಉದ್ದೇಶವೇ ಯೂಸ್ಫುಲ್ ಕಂಟೆಂಟ್ ಕೊಡುವುದಕ್ಕಿಂತ ಅಫಿಲಿಯೇಟ್ ಲಿಂಕ್ಸ್ ಮೂಲಕ ಜನರನ್ನು ಬೇರೆ ವೆಬ್ಸೈಟ್ಗೆ ಕಳುಹಿಸಿ ಹಣ ಗಳಿಸುವುದಾಗಿದ್ದರೆ ಸ್ಪ್ಯಾಮ್ ರಿಲೇಟೆಡ್ ಪಾಲಿಸೀಸ್ ಸಮಸ್ಯೆ ಆಗ್ಬೋದು ಸ್ನೇಹಿತರೆ. ಹಾಗಾಗಿ ಕಂಟೆಂಟ್ ಫಸ್ಟ್, ಅಫಿಲಿಯೇಟ್ ಅರ್ನಿಂಗ್ ಸೆಕೆಂಡ್. ನಿಮ್ಮ ವಿಡಿಯೋ ವ್ಯೂವರ್ಸ್ಗೆ ವ್ಯಾಲ್ಯೂ ಕೊಡಬೇಕು. ಪ್ರಾಡಕ್ಟ್ ಲಿಂಕ್ ಆ ವ್ಯಾಲ್ಯೂಗೆ ಸಂಬಂಧಿಸಿದ ಅಡಿಷನಲ್ ರಿಸೋರ್ಸಸ್ ಆಗಿರಬೇಕು, ಇದು ನೆನಪಿಡಿ ಸ್ನೇಹಿತರೆ. ಇನ್ನು ಹಲವು ಕ್ರಿಯೇಟರ್ ಕೇಳೋ ಪ್ರಶ್ನೆ, ನನಗೆ ಯೂಟ್ಯೂಬ್ ಶಾಪಿಂಗ್ ಸಿಕ್ಕಿದೆ, ಅದರಿಂದ ದುಡ್ಡು ಮಾಡ್ಬೋದಾ? ಸೊ ನಿಮ್ಮ ಚಾನಲ್ ಎಲಿಜಿಬಲ್ ಆಗಿದ್ದರೆ ಯೂಟ್ಯೂಬ್ ಶಾಪಿಂಗ್ ಅಫಿಲಿಯೇಟ್ ಪ್ರೋಗ್ರಾಮ್ ಬಳಸ್ಬೋದು ಸ್ನೇಹಿತರೆ. ಯೂಟ್ಯೂಬ್ ಪ್ರಕಾರ ಎಲಿಜಿಬಲ್ ಕ್ರಿಯೇಟರ್ಸು ಪ್ರಾಡಕ್ಟ್ಸನ್ನು ತಮ್ಮ ಕಂಟೆಂಟ್ನಲ್ಲಿ ಟ್ಯಾಗ್ ಮಾಡ್ಬೋದು. ವ್ಯೂವರ್ಸ್ಗೆ ಆ ಪ್ರಾಡಕ್ಟ್ ಡೀಟೇಲ್ಸ್ ನೋಡಿಕೊಂಡು ರಿಟೇಲ್ ಸೈಟ್ನಲ್ಲಿ ಪರ್ಚೇಸ್ ಮಾಡುವ ಅವಕಾಶ ಇರುತ್ತೆ. ಎಲಿಜಿಬಲ್ ಪರ್ಚೇಸ್ ಮೇಲೆ ಕ್ರಿಯೇಟರ್ಸ್ಗೆ ಕಮಿಷನ್ ಸಿಗ್ಬೋದು. ಭಾರತವು ಈ ಪ್ರೋಗ್ರಾಮ್ ಲಭ್ಯವಿರುವ ಪ್ರದೇಶಗಳಲ್ಲಿ ಒಂದಾಗಿದೆ. ಆದರೆ ಇದರ ಒಂದು ಅಡ್ವಾಂಟೇಜ್ ಏನಂದರೆ ಎಕ್ಸ್ಟರ್ನಲ್ ಅಫಿಲಿಯೇಟ್ ಲಿಂಕ್ಸನ್ನು ಎಲ್ಲೆಲ್ಲೂ ಮೆನ್ಯುವಲ್ಲಿ ಹಾಕುವ ಬದಲು ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇರುವ ಶಾಪಿಂಗ್ ಫ್ಯೂಚರ್ಸ್ ಬಳಸ್ಬೋದು ಸ್ನೇಹಿತರೆ. ಆದರೆ ಇಲ್ಲಿಯೂ ಒಂದು ರೂಲ್ ಇದೆ, ವಿಡಿಯೋಗೆ ಸಂಬಂಧಿಸಿದ ಪ್ರಾಡಕ್ಟ್ ಮಾತ್ರ ಟ್ಯಾಗ್ ಮಾಡಿ. ಯೂಟ್ಯೂಬ್ ಕೂಡ ಅನ್ರಿಲೇಟೆಡ್ ಪ್ರಾಡಕ್ಟ್ಸನ್ನು ಗೊಂದಲಮಯ ಮತ್ತು ಸಿಕ್ಕಂಗೆ ಟ್ಯಾಗ್ ಮಾಡುವುದನ್ನು ತಪ್ಪಿಸಬೇಕು ಅಂತ ಹೇಳುತ್ತೆ. ಒಂದು ಸಿಂಪಲ್ ಸೇಫ್ ಮೆಥಡ್ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿದ್ರೆ ನಾನು ರೆಕಮೆಂಡ್ ಮಾಡುವ ಸಿಂಪಲ್ ಸ್ಟ್ರಕ್ಚರ್ ಏನು ಅಂದರೆ ಡಿಸ್ಕ್ರಿಪ್ಷನ್ನ ಮೊದಲ ಭಾಗದಲ್ಲಿ ವಿಡಿಯೋದ ಮುಖ್ಯ ಮಾಹಿತಿ, ಅದರ ನಂತರ ಅಫಿಲಿಯೇಟ್ ಡಿಸ್ಕ್ಲೋಸರು. ಈ ವಿಡಿಯೋದಲ್ಲಿರುವ ಕೆಲವು ಲಿಂಕ್ಸ್ ಅಫಿಲಿಯೇಟ್ ಲಿಂಕ್ಸ್ ಆಗಿರ್ಬೋದು ಅಂತ ಬರೆದು ನೀವು ಈ ಲಿಂಕ್ಸ್ ಮೂಲಕ ಖರೀದಿ ಮಾಡಿದರೆ ನಿಮಗೆ ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ನನಗೆ ಕಮಿಷನ್ ಸಿಗಬಹುದು ಅಂತ ಹೇಳಿ ಅದರ ಕೆಳಗಡೆ ರೆಕಮೆಂಡೆಡ್ ಪ್ರಾಡಕ್ಟ್ಸ್ನ ಅಫಿಲಿಯೇಟ್ ಲಿಂಕ್ ಅಷ್ಟೇ ಹಾಕಬೇಕು. ಅಗತ್ಯವಿಲ್ಲದ 20-30 ಲಿಂಕ್ಸ್ಗಳನ್ನು ಹಾಕುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ, ಇದು ನೆನಪಿಡಿ. ಇನ್ನು ಕಮೆಂಟ್ ಮತ್ತು ಪಿನ್ ಕಮೆಂಟ್ಸ್ಗೆ ಸೇಫ್ ಫಾರ್ಮೆಟ್ ಏನು ನೋಡಿ. ನಿಮ್ಮ ವಿಡಿಯೋ ಪ್ರಾಡಕ್ಟ್ ರಿಲೇಟೆಡ್ ಆಗಿದ್ದರೆ ಪಿನ್ ಕಮೆಂಟ್ನಲ್ಲಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ತೋರಿಸಿದ ಪ್ರಾಡಕ್ಟ್ನ ಲಿಂಕ್ ಕೆಳಗೆ ನೀಡಿದ್ದೇನೆ, ಇದು ಅಫಿಲಿಯೇಟ್ ಲಿಂಕ್ ಆಗಿರ್ಬೋದು, ನೀವು ಈ ಲಿಂಕ್ ಮೂಲಕ ಖರೀದಿ ಮಾಡಿದರೆ ನನಗೆ ಒಂದು ಚಿಕ್ಕ ಕಮಿಷನ್ ಸಿಗಬಹುದು ಅಂತ ಸ್ಪಷ್ಟವಾಗಿ ಹೇಳಿ ಅಲ್ಲಿ ಬರೆದು ಅದರ ಕೆಳಗೆ ರಿಲಿವೆಂಟ್ ಲಿಂಕ್ ಕೊಡಿ. ಇದು ವ್ಯೂವರ್ಸ್ಗೆ ಟ್ರಾನ್ಸ್ಪರೆನ್ಸಿ ಕೊಡುತ್ತೆ ಸ್ನೇಹಿತರೆ, ಇದು ನೆನಪಿಡಿ. ಇನ್ನು ಅಫಿಲಿಯೇಟ್ ಲಿಂಕ್ಸ್ ಬಳಸುವಾಗ ಈ 7 ರೂಲ್ಸ್ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಮೊದಲನೇದು, ಕಂಟೆಂಟ್ಗೆ ಸಂಬಂಧಿಸಿದ ಪ್ರಾಡಕ್ಟ್ಸ್ ಮಾತ್ರ ಪ್ರಮೋಟ್ ಮಾಡಿ ಸ್ನೇಹಿತರೆ. ಎರಡನೇದು, ಮಿಸ್ಲೀಡಿಂಗ್ ಲಿಂಕ್ಸ್ ಹಾಕಬೇಡಿ ಸ್ನೇಹಿತರೆ. ಮೂರನೇದು, ಸ್ಪ್ಯಾಮ್ ರೀತಿಯಲ್ಲಿ ಒಂದೇ ಲಿಂಕನ್ನು ಎಲ್ಲೆಡೆ ಹಾಕಬೇಡಿ. ನಾಲ್ಕನೇದು, ಸಸ್ಪಿಷಿಯಸ್ ಅಥವಾ ಹಾರ್ಮ್ಫುಲ್ ವೆಬ್ಸೈಟ್ಸ್ ಲಿಂಕ್ ಕೊಡಬೇಡಿ. ಐದನೇದು ಸ್ನೇಹಿತರೆ, ಕಮರ್ಷಿಯಲ್ ರಿಲೇಷನ್ಶಿಪ್ ಇದ್ದರೆ ಅಗತ್ಯವಾದ ಡಿಸ್ಕ್ಲೋಸರ್ ಕೊಡಿ. ಆರನೆಯದು, ಪೇಯ್ಡ್ ಪ್ರಮೋಷನ್ ಇದ್ದರೆ ಯೂಟ್ಯೂಬ್ ಸ್ಟುಡಿಯೋನಲ್ಲಿ
ಪೇಯ್ಡ್ ಪ್ರಮೋಷನ್ ಡಿಕ್ಲರೇಷನನ್ನು ಟಿಕ್ ಮಾಡಿ ಸ್ನೇಹಿತರೆ. 7ನೇದು ಅಫಿಲಿಯೇಟ್ ಅರ್ನಿಂಗ್ ಆಗಿ ವೀವರ್ಸ್ಗೆ ತಪ್ಪು ಮಾಹಿತಿ ಕೊಡಬೇಡಿ, ಇದು ನೆನಪಿಡಿ. ಒಂದು ಮುಖ್ಯ ಉದಾಹರಣೆ ಸ್ನೇಹಿತರೆ, ನೀವು ಬೆಸ್ಟ್ ಯೂಟ್ಯೂಬ್ ಮೈಕ್ ಅಂತ ವಿಡಿಯೋ ಮಾಡಿದ್ದೀರಿ. ವಿಡಿಯೋದಲ್ಲಿ 3 ಮೈಕ್ ಬಗ್ಗೆ ರಿವ್ಯೂ ಮಾಡಿದ್ದೀರಿ, ಹೇಳಿದ್ದೀರಿ. ಡಿಸ್ಕ್ರಿಪ್ಷನಲ್ಲಿ ಆ 3 ಮೈಕ್ನ ಅಫಿಲಿಯೇಟ್ ಲಿಂಕ್ಸನ್ನು ಕೊಟ್ಟಿದ್ದೀರಿ. ಪಿನ್ ಕಮೆಂಟ್ನಲ್ಲಿ ನಾನು ರಿವ್ಯೂ ಮಾಡಿದ ಮೈಕ್ನ ಲಿಂಕ್ಸ್ ಇಲ್ಲಿ ಇವೆ ಅಂತ ಕೊಟ್ಟಿದ್ದೀರಿ. ಇದು ಲಾಜಿಕಲ್. ಆದರೆ ಅದೇ ವಿಡಿಯೋದಲ್ಲಿ ಕ್ರಿಪ್ಟೋ ವೆಬ್ಸೈಟ್ಸು, ಫ್ರೀ ಸಬ್ಸ್ಕ್ರೈಬರ್ಸ್ ವೆಬ್ಸೈಟ್ಸು, ರ್ಯಾಂಡಮ್ ಬೆಟ್ಟಿಂಗ್ ವೆಬ್ಸೈಟ್ಸು, ಅನ್ನೋನ್ APK ವೆಬ್ಸೈಟ್ಸು, ಫೇಕ್ ಆಫರ್ ವೆಬ್ಸೈಟ್ಸು, ಇವುಗಳ ಲಿಂಕ್ ಹಾಕಿ ಎಲ್ಲವನ್ನು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳೋದು ಅಪಾಯಕಾರಿಯಾಗಿರುತ್ತೆ. ಇದು ಅಪಾಯಕಾರಿ ವಿಧಾನ ಸ್ನೇಹಿತರೆ. ಇದು ಯೂಟ್ಯೂಬ್ ಪಾಲಿಸಿ ಅಗೇನ್ಸ್ಟ್ ಆಗಿರುತ್ತೆ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ನ ಉದ್ದೇಶ ಜನರನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿಸೋದು ಮಾತ್ರ ಅಲ್ಲ, ನಿಮ್ಮ ಆಡಿಯನ್ಸ್ಗೆ ಸರಿಯಾದ ಪ್ರಾಡಕ್ಟು ಅಥವಾ ಸರ್ವಿಸನ್ನು ರಿಕಮೆಂಡ್ ಮಾಡೋದಾಗಿರುತ್ತೆ. ನೀವು ಒಳ್ಳೆಯ ಪ್ರಾಡಕ್ಟನ್ನು ಪ್ರಾಮಾಣಿಕವಾಗಿ ರೆಕಮೆಂಡ್ ಮಾಡಿದರೆ ವೀವರ್ಗೆ ಪ್ರಾಡಕ್ಟ್ ಸಿಗುತ್ತೆ, ಹಾಗೆ ನಿಮಗೆ ಕಮಿಷನ್ ಸಿಗುತ್ತೆ. ಅದರ ಜೊತೆಗೆ ನಿಮ್ಮ ಆಡಿಯನ್ಸ್ನ ಟ್ರಸ್ಟ್ ಕೂಡ ಉಳಿಯುತ್ತೆ ಸ್ನೇಹಿತರೆ. ಆದರೆ ಕಮಿಷನ್ಸ್ಗಾಗಿ ಎಲ್ಲ ವಿಡಿಯೋಗಳಲ್ಲೂ ರ್ಯಾಂಡಮ್ ಲಿಂಕ್ಸ್ ಹಾಕ್ತಾ ಹೋದರೆ ಇಂದು ಕೆಲವು ಕ್ಲಿಕ್ಸ್ ಬರ್ಬೋದು ಸ್ನೇಹಿತರೆ, ಆದರೆ ಮುಂದೆ ಆಡಿಯನ್ಸ್ ಟ್ರಸ್ಟ್ ಕಳೆದುಕೊಳ್ಬೋದು. ಹಾಗಾಗಿ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಯೂಸ್ಫುಲ್ ಕಂಟೆಂಟ್ ಕೊಡಿ, ರಿಲಿವೆಂಟ್ ಪ್ರಾಡಕ್ಟ್ಸ್ ಹಾಕಿ, ಕ್ಲಿಯರ್ ಡಿಸ್ಕ್ಲೋಸರ್ಸ್ ಕೊಡಿ, ಜಿನಿಯನ್ ಲಿಂಕ್ಸ್. ಇದು ಸೇಫ್ ಮಾರ್ಕೆಟಿಂಗ್ ಆಗಿರುತ್ತೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರುತ್ತೆ. ಯೂಟ್ಯೂಬ್ ಪಾಲಿಸೀಸ್ ಬದಲಾಗ್ಬೋದು. ಆದ್ದರಿಂದ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಥವಾ ಪೇಯ್ಡ್ ಪ್ರಮೋಷನ್ ಮಾಡ್ತಿದ್ರೆ ಯೂಟ್ಯೂಬ್ನ ಆಫಿಷಿಯಲ್ ಪಾಲಿಸೀಸ್ ಬೇಸ್ಗಳನ್ನು ಕೂಡ ಆಗಾಗ್ಗೆ ಪರಿಶೀಲಿಸುವುದು ಒಳ್ಳೆಯದು. ಮತ್ತು ಒಂದು ವಿಷಯ ವಿಶೇಷವಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಅಫಿಲಿಯೇಟ್ ಲಿಂಕ್ ಹಾಕುವುದಕ್ಕಿಂತ ಮುಖ್ಯವಾದದ್ದು ಆ ಲಿಂಕ್ ಯಾವ ವೆಬ್ಸೈಟ್ಗೆ ತೆಗೆದುಕೊಂಡು ಹೋಗುತ್ತೆ, ನೀವು ಅದನ್ನು ಹೇಗೆ ಪ್ರಮೋಟ್ ಮಾಡ್ತೀರಿ ಮತ್ತು ನಿಮ್ಮ ಆಡಿಯನ್ಸ್ಗೆ ನೀವು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದೀರಿ ಅನ್ನೋದು ಇದು ಮುಖ್ಯ ಆಗಿರುತ್ತೆ. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಚಾನಲ್ನಲ್ಲಿ ಅಫಿಲಿಯೇಟ್ ಲಿಂಕ್ ಬಳಸ್ತಿದ್ರೆ ನೀವು ಯಾವ ರೀತಿಯಲ್ಲಿ ಬಳಸ್ತೀರಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂಥ ಯೂಟ್ಯೂಬ್ ಅಪ್ಡೇಟ್ಸ್ ಮತ್ತು ಪಾಲಿಸೀಸ್ ಬಗ್ಗೆ ಸರಳ ಕನ್ನಡದಲ್ಲಿ ಮಾಹಿತಿ ಬೇಕಿದ್ದರೆ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಮತ್ತೆ ಸಿಗೋಣ ಮತ್ತೊಂದು ಉಪಯುಕ್ತ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.